ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿಯ ಒಂದು ಸಮಾಜಶಾಸ್ತ್ರ. ಈ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಲೆಸನ್ ವೈಸ್ ಇರುವಂತಹ 1 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಂಪೂರ್ಣವಾದಂತಹ ಎಲ್ಲ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ 1 ಅಂಕದ ಪ್ರಶ್ನೋತ್ತರ, ಅದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಹಾಗೆ ಇದು ಒಂದು ಪಾಸಿಂಗ್ ಪ್ಯಾಕೇಜು ಕೂಡ ಆಗಿದೆ. ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ಅಂಕಗಳನ್ನು ಪಡಿಬಹುದು. ಅಧ್ಯಾಯ 1, ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಅಂತ ಹೇಳ್ಬಿಟ್ಟು 1 ಅಂಕದ ಪ್ರಶ್ನೋತ್ತರಗಳು. ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅನ್ನುವಂಥದ್ದು ನೋಡಿ. ಇವು ಯಾವ್ಯಾವ ವರ್ಷ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಅನ್ನುವಂಥದ್ದನ್ನು ಕೂಡ ಮುಂದೆ ಕೊಡಲಾಗುತ್ತೆ. ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅನ್ನುವಂತಹದ್ದು ಪ್ರಶ್ನೆ. ಡೆಮೋಗ್ರಫಿ ಎಂಬ ಪದವು ಗ್ರೀಕ್ ಭಾಷೆಯ ಡೆಮೋಸ್ ಮತ್ತು ಗ್ರಾಫೆನ್ ಎಂಬ 2 ಪದಗಳ ಸಂಯೋಜನೆಯಾಗಿದೆ. ಡೆಮೋಸ್ ಎಂದರೆ ಜನರು, ಗ್ರಾಫೆನ್ ಎಂದರೆ ಚಿತ್ರಣ ಎಂದರ್ಥ. ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂದರೆ ಆಶಿನ್ ಗಿಲಿಯಾರ್ಡ್. ಅದು 1855ರಲ್ಲಿ. ಜನಸಂಖ್ಯಾ ವಿಭಜಕ ವರ್ಷ ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ ಅದು 1921ರಲ್ಲಿ ಪ್ರಾರಂಭವಾಯಿತು. ಇನ್ನು 2011ರ ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸಿ ಅಂತ ಕೇಳಿದರೆ ಅದು 940. ಲಿಂಗಾನುಪಾತದಲ್ಲಿ ವಿಪರೀತ ಅಸಮತೋಲನ ಹೊಂದಿರುವಂತಹ ಕರ್ನಾಟಕದ ಯಾವುದಾದರೂ ಒಂದು ಜಿಲ್ಲೆ ತಿಳಿಸಿ ಅಂತ ಕೇಳಿದರೆ ಅದು ಇಲ್ಲಿ 2 ಕೊಡಲಾಗಿದೆ, ಬೆಳಗಾವಿ ಮತ್ತು ಮಂಡ್ಯ. ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದರೂ ಒಂದನ್ನು ಹೆಸರಿಸಿ ಅಂತ ಕೇಳಿದರೆ ಅದು ನಿಗ್ರೋಟೋಗಳು ಮತ್ತು ನಾರ್ಡಿಕರುಗಳು. ಭಾರತದಲ್ಲಿ ವೈವಿಧ್ಯತೆಯ ಯಾವುದಾದರೊಂದು ಆಧಾರವನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಭಾಷಾ ವೈವಿಧ್ಯತೆ ಮತ್ತು ಧಾರ್ಮಿಕ ವೈವಿಧ್ಯತೆ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆಯು ಹೆಚ್ಚು ಜನಭರಿತವಾಗಿದೆ? ಅದು ಬೆಂಗಳೂರು ಜಿಲ್ಲೆ. 15.75%. ಹಾಗೆ ಭಾಷಾವಾದ ಏನು ಅಂತ ಇದೆ. ಒಂದು ಭಾಷೆಯ ಬಗೆಗಿನ ವಿಶೇಷವಾದ ಮೆಚ್ಚುಗೆ ಹಾಗೂ ಇತರ ಭಾಷೆಗಳ ಬಗೆಗಿನ ತಿರಸ್ಕಾರ ಹಾಗೂ ದ್ವೇಷವನ್ನು ಭಾಷಾವಾದ ಎನ್ನುವರು. ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಒಂದನ್ನು ಹೆಸರಿಸಿ ಅಂತ ಕೇಳಿದರೆ ಅದರಲ್ಲಿ ಭರತವರ್ಷ, ಜಂಬೂದ್ವೀಪ, ಭರತಖಂಡ. ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು ಅಂದರೆ ಅದು ಸಂತ ಥಾಮಸ್ ಮತ್ತು ಸಂತ ಬಾರ್ತೋಲೋಮ್ಯ. ಭಾರತೀಯ ಸಂವಿಧಾನವು ಎಷ್ಟು ಭಾಷೆಗಳ ಅಧಿಕೃತ ಭಾಷೆಗಳೆಂದು ಘೋಷಿಸಿದೆ ಅಂದರೆ ಅದು 22 ಭಾಷೆಗಳು. ಯಾವ ವರ್ಷ ಭಾರತ ಸರ್ಕಾರವು ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಅಂತ ಘೋಷಿಸುತ್ತೆ ಅಂದರೆ ಅದು 2008ರಲ್ಲಿ. ಲಿಂಗಾನುಪಾತದಲ್ಲಿ ಸ್ತ್ರೀಯರ ಸಂಖ್ಯೆಯೇ ಅಧಿಕವಾಗಿರುವ ರಾಜ್ಯ ಯಾವುದು ಅಂದರೆ ಅದು ಕೇರಳ. ಅದು 1,000 ಪುರುಷರಿಗೆ 1,084ರಷ್ಟು ಸ್ತ್ರೀಯರು. ಹಾಗೆ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದ ರಾಜ್ಯ ಯಾವುದು ಅಂದರೆ ಅದು ಹರಿಯಾಣ. ಅದು 1,000 ಪುರುಷರಿಗೆ 877 ಸ್ತ್ರೀಯರು ಇರುವಂತಹದ್ದನ್ನು ನೋಡಬಹುದು. ಹಾಗೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತವಿರುವ ಜಿಲ್ಲೆ ಯಾವುದು ಅಂದರೆ ಅದು ಬೆಂಗಳೂರು. 1,000 ಪುರುಷರಿಗೆ 916 ಸ್ತ್ರೀಯರು. ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಬೇಟಿ ಬಚಾವೋ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿದೆ ಅಂದರೆ ಅದು ವಿಜಯಪುರ ಜಿಲ್ಲೆ 2015ರಲ್ಲಿ. ಇನ್ನು 2ನೇ ಅಧ್ಯಾಯವಾದಂತಹ ಸಾಮಾಜಿಕ ಅಸಮಾನತೆ, ಹೊರಗೊಳ್ಳುವಿಕೆಯ ಮತ್ತು ಒಳಗೊಳ್ಳುವಿಕೆ ಅನ್ನುವಂತಹದ್ದು. ಇಲ್ಲಿರುವಂತಹ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಪಕ್ಕಾಹಾರ ಅಂದರೆ ಏನು ಅಂತ ಕೇಳಿದರೆ ಎಣ್ಣೆ ಮತ್ತು ತುಪ್ಪದಿಂದ ತಯಾರಿಸಿದಂತಹ ಆಹಾರವನ್ನು ಪಕ್ಕಾಹಾರ ಎನ್ನುತ್ತಾರೆ. ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂದರೆ ಅದು ಸೈಮನ್ ಆಯೋಗ 1928ರಲ್ಲಿ. ಅದು ಬ್ರಿಟಿಷರು. ಬುಡಕಟ್ಟು ಪಂಚಶೀಲದ ಪ್ರತಿಪಾದಕರು ಯಾರು ಅಂದರೆ ಅದು ಜವಾಹರ್ಲಾಲ್ ನೆಹರೂರವರು. ಭಾರತ ಸರ್ಕಾರ ನೇಮಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಒಂದನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಕಾಕಾ ಸಾಹೇಬ ಕಲೇಲ್ಕರ್. ಹಾಗೆ 2ನೇಯದು BP ಮಂಡಲ. ಇನ್ನು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದಂತಹವರು ಯಾರು ಅಂದರೆ ನೋಡಿ, ಇದನ್ನು 3 ವರ್ಷ ಇದೇ ಪ್ರಶ್ನೆಯನ್ನು ಕೇಳಿರುವಂತಹದ್ದನ್ನು ನೋಡ್ಬೋದು. ಅದು ಮಹಾತ್ಮ ಗಾಂಧೀಜಿಯವರು. ಕರ್ನಾಟಕದ ಯಾವುದಾದರೂ ಒಂದು ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ನಾಗನಗೌಡ ಆಯೋಗ, ಮತ್ತೊಂದು ಹಾವನೂರು ಆಯೋಗ. ಹಾಗೆ ಕಾಸ್ಟ್ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅನ್ನುವಂತಹದ್ದು. ಕಾಸ್ಟ್ ಎಂಬಂತಹ ಒಂದು ಪದವು ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಭಾಷೆಯ ಕಾಸ್ಟಾ ಎಂಬ ಪದದಿಂದ ಉತ್ಪತ್ತಿಯಾಗಿದೆ. ಕಾಸ್ಟಾ ಎಂದರೆ
ತಳಿ ಜನಾಂಗ ಅರ್ಥವನ್ನು ಕೊಡುತ್ತದೆ. ಭಾರತದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಅದು ಕಾಕಾ ಸಾಹೇಬ ಕಾಲ್ಕೇಲ್ಕರ್ ಆಯೋಗ. ಅದು 1953ರಲ್ಲಿ. ಹರಿಜನ ಎಂಬ ಪದ ಪರಿಚಯಿಸಿದವರು ಯಾರು ಅಂತ ಇದೆ, ಅದು ಸಂತ ನರಸಿಂಹ ಮೆಹ್ತಾ. ಹಾಗೆ ಕಚ್ಚಾ ಆಹಾರ ಎಂದರೇನು ಅಂತ ಇದೆ, ನೀರಿನಿಂದ ತಯಾರಿಸಿದಂತಹ ಆಹಾರವನ್ನು ಕಚ್ಚಾ ಆಹಾರ ಎನ್ನುತ್ತಾರೆ. ಪ್ರಬಲ ಜಾತಿಯ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಡಾಕ್ಟರ್ MN ಶ್ರೀನಿವಾಸ್ರವರು. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು ಅಂದರೆ ಡಾಕ್ಟರ್ GS ಗುರ್ಯೆ ಅವರು. ಆದಿವಾಸಿಗಳನ್ನು ಗಿರಿಜನರು ಎಂದು ಕರೆದವರು ಯಾರು ಅಂದರೆ ಅದು ಮಹಾತ್ಮ ಗಾಂಧೀಜಿಯವರು. ಪ್ರತ್ಯೇಕತೆಯ ನೀತಿಯನ್ನು ಪ್ರತಿಪಾದಿಸಿದವರು ಅಂದರೆ ಅದು JH ಹಟನ್ ಮತ್ತು ವೆರಿಯರ್ ಎಲ್ವಿನ್ ಅನ್ನುವಂಥದ್ದು. ಕರ್ನಾಟಕದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ಯಾರು ಅಂದರೆ ಅದು ನಾಗನಗೌಡ ಆಯೋಗ. ಅದು 1960ರಲ್ಲಿ. ಇನ್ನು 4ನೆಯ ಒಂದು ಅಧ್ಯಾಯ ಭಾರತದಲ್ಲಿ ಕುಟುಂಬ ಅನ್ನುವಂಥದ್ದು. ತರವಾಡು ಎಂದರೇನು ಅಂತ ಇದೆ, ಕೇರಳದ ನಾಯರ ಮಾತೃಪ್ರಧಾನ ಅವಿಭಕ್ತ ಕುಟುಂಬ. ಕಾರ್ತ ಎಂದರೇನು, ಅವಿಭಕ್ತ ಕುಟುಂಬದ ಮುಖ್ಯಸ್ಥನನ್ನು ಕಾರ್ತ ಎನ್ನುವರು. ಇಲ್ಲಂ ಎಂದರೇನು ನೋಡಿ, ಈ ಒಂದು ಪ್ರಶ್ನೆ 3 ಬಾರಿ ರಿಪೀಟ್ ಆಗಿರುವಂತಹದ್ದನ್ನು ನೋಡ್ಬೋದು. ಕೇರಳದ ನಂಬೂದರಿ ಬ್ರಾಹ್ಮಣರ ಪಿತೃಪ್ರಧಾನ ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದವರು ಯಾರು ಅಂದರೆ ಹೆನ್ರಿ ಮೇನ್ರವರು. ಕಿನ್ಶಿಪ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎಂಬ ಗ್ರಂಥ ಬರೆದಂತಹವರು ಯಾರು ಅಂದರೆ ಡಾಕ್ಟರ್ ಇರಾವತಿ ಕರ್ವೆ ಅವರು. ಇನ್ನು ಕರ್ಣವನ್ ಎಂದರೆ ಯಾರು ಅಂತ ಇದೆ, ಕೇರಳದ ನಾಯರ ಮಾತೃ ಪ್ರಧಾನ ಅವಿಭಕ್ತ ಕುಟುಂಬದ ಆಸ್ತಿಯ ಮೇಲ್ವಿಚಾರಣೆ ನೋಡ್ಕೊಳ್ತಾ ಇರುವಂತಹ ಹಿರಿಯ ಸಹೋದರನಿಗೆ ಕರ್ಣವನ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು 5ನೇ ಒಂದು ಅಧ್ಯಾಯವನ್ನು ನೋಡೋಣ. ಇದು ಭಾರತೀಯ ಗ್ರಾಮಗಳ ಬದಲಾವಣೆ, ಅಭಿವೃದ್ಧಿ ಮತ್ತು ಭಾರತದ ನಗರೀಕರಣ ಅನ್ನುವಂಥದ್ದು. ಈ ಒಂದು ಅಧ್ಯಾಯದಲ್ಲಿ ಬರುವಂತಹ 1 ಅಂಕದ ಪ್ರಶ್ನೋತ್ತರಗಳು. ಭಾರತೀಯ ಗ್ರಾಮಗಳ ಪುಟ್ಟ ಗಣರಾಜ್ಯಗಳೆಂದು ಕರೆದವರು ಯಾರು ಅಂತ ಅಂದರೆ ಅದು ಚಾರ್ಲ್ಸ್ ಮೆಟಕಾಫ್ ಅನ್ನುವಂಥದ್ದು. ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಎಂಬ ಗ್ರಂಥದ ಕರ್ತೃ ಯಾರು ಅಂದರೆ ಅದು AR ದೇಸಾಯಿ ಅವರು. ಗ್ರಾಮೀಣ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ರೂಪಿಸಿದಂತಹ ಆರೋಗ್ಯ ವಿಮಾ ಯೋಜನೆ ಅಂದರೆ ಅದು ಯಶಸ್ವಿನಿ ಯೋಜನೆ. ಗ್ರಾಮ ಸಮುದಾಯದ ಮುಖ್ಯ ವೃತ್ತಿ ಯಾವುದು ಅಂದರೆ ಅದು ಕೃಷಿ. ಗ್ರಾಮೀಣ ಎಂದರೆ ಯಾರು ಅಂದರೆ ಪ್ರಾಚೀನ ಕಾಲದ ಗ್ರಾಮಗಳ ಮುಖ್ಯಸ್ಥನನ್ನು ಗ್ರಾಮೀಣಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೇಳ್ಬಿಟ್ಟು ಯಾರನ್ನು ಕರೀತಾರೆ ಅಂದರೆ ಅದು ಡಾಕ್ಟರ್ MS ಸ್ವಾಮಿನಾಥನ್ ರವರಿಗೆ. ನಗರೀಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದರೆ ನಗರಗಳ ತೀವ್ರತರವಾದಂತಹ ಬೆಳವಣಿಗೆಗಳನ್ನು ನಗರೀಕರಣ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು ಭೂ ಸುಧಾರಣೆಯ ತತ್ವವೇನು ಅಂತ ಕೇಳಿದರೆ ಅದು ಉಳುವವನೇ ಭೂಮಿಯ ಒಡೆಯ ಅಥವಾ ರಹಿತರಿಗೆ ಭೂಮಿ ಅನ್ನುವಂಥದ್ದು. ಇನ್ನು ಭಾರತೀಯ ನಗರಗಳ ಯಾವುದಾದರೊಂದು ಸಮಸ್ಯೆಯನ್ನು ತಿಳಿಸಿ ಅಂತ ಕೇಳಿದರೆ ಅದು ಕೊಳಚೆ ಪ್ರದೇಶ ಮತ್ತು ಜನದಟ್ಟಣೆ ಹಾಗೆ ಇತ್ಯಾದಿ. ಮುಂದಿನ ಒಂದು ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿ ಏನು ಅಂತ ಇದೆ. ಗ್ರಾಮೀಣ ಜನರ ಆರ್ಥಿಕ ಮತ್ತು ಸಾಮಾಜಿಕ ಜೀವನವನ್ನು ಸುಧಾರಿಸಲು ರೂಪಿಸಿದಂತಹ ಒಂದು ಕಾರ್ಯತಂತ್ರವನ್ನು ಗ್ರಾಮೀಣ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. 6ನೇ ಅಧ್ಯಾಯಕ್ಕೆ ಸಂಬಂಧಿಸಿರುವಂತಹ 1 ಅಂಕದ ಪ್ರಶ್ನೋತ್ತರಗಳು. ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು ಅಂತ ಹೇಳ್ಬಿಟ್ಟು ವರ್ಲ್ಡ್ ವೈಡ್ ವೆಬ್ ಎಂದು ಕಂಡುಹಿಡಿದವರು ಯಾರು ಅಂದರೆ ಅದು ಟೀಮರ್ ಬೆರ್ನರ್ಸ್ ಲೀ ಅನ್ನುವಂತಹದ್ದು. TRPಯನ್ನು ವಿಸ್ತರಿಸಿ ಅಂತ ಕೇಳಿದರೆ ನೋಡಿ, ಈ ಒಂದು ಪ್ರಶ್ನೆ 4 ವರ್ಷ ರಿಪೀಟ್ ಆಗಿರುವಂತಹದ್ದನ್ನು ನೋಡಬಹುದು. ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂದರೆ ದೂರದರ್ಶನ ಅಳತೆಯ ಬಿಂದು ಅಂತ ಹೇಳ್ಬಿಟ್ಟು. ಭಾರತದ ಪ್ರಥಮ ವಾರ್ತಾಪತ್ರಿಕೆ ಯಾವುದು ಅಂತ ಅಂದರೆ ಅದು ಸಂವತ್ ಕೌಮುದಿ ಅನ್ನುವಂತಹದ್ದು. ಅದು 1821ರಲ್ಲಿ. ಕರ್ನಾಟಕದ ಪ್ರಥಮ ವಾರ್ತಾಪತ್ರಿಕೆ ಯಾವುದು ಅಂತಂದರೆ ಅದು ಮಂಗಳೂರು ಸಮಾಚಾರದ್ದು 1843ರಲ್ಲಿ ಪ್ರಾರಂಭವಾಗುತ್ತೆ. ಮಾರುಕಟ್ಟೆಯ ಒಂದು ಗುಣಲಕ್ಷಣವನ್ನು ತಿಳಿಸಿ ಅಂತ ಕೇಳಿದರೆ ಮಾರುಕಟ್ಟೆಯು ವಸ್ತುಗಳನ್ನು ಕೊಳ್ಳುವ ಮತ್ತು ಮಾರುವಂತಹ ಒಂದು ಸ್ಥಳ. ಬಹುರಾಷ್ಟ್ರೀಯ ಕಂಪನಿಯನ್ನು ಹೆಸರಿಸಿ ಅಂತ ಕೇಳಿದರೆ ಅದು ಒಂದು ಪೆಪ್ಸಿ, ಕೋಕೋ ಕೋಲಾ. ಹಾಗೆ ಮಾರುಕಟ್ಟೆ ಎಂದರೇನು ಅಂತ ಕೇಳಿದರೆ ಗ್ರಾಹಕರು ಮತ್ತು ಮಾರಾಟಗಾರರ ವಸ್ತುಗಳು, ಸೇವೆಗಳು ಮತ್ತು ಮಾಹಿತಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಸ್ಥಳಕ್ಕೆ ಮಾರುಕಟ್ಟೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇನ್ನು WWವನ್ನು
ವಿಸ್ತರಿಸಿ ಅಂತ ಕೇಳಿದರೆ ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ಬಿಟ್ಟು. ಅಂತರ್ಜಾಲ ಎಂದರೇನು ಅಂತಂದರೆ ಮಾಹಿತಿ ತಂತ್ರಜ್ಞಾನದ ಮೂಲಕ ಜಾಗೃತಿ ಮಟ್ಟದಲ್ಲಿ ಸಂಪರ್ಕ ಬೆಸೆಯುವಂಥ ವ್ಯವಸ್ಥೆಗೆ ಅಂತರ್ಜಾಲ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗೆ ಒಂದು 10ನೆಯ ಪ್ರಶ್ನೆ, ಆಕಾಶವಾಣಿ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಅದು ದೆಹಲಿಯಲ್ಲಿದೆ. ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಅದು ಹೆರ್ಮನ್ ಮುಗ್ಲಿಂಗ್ ಅನ್ನುವಂತಹದ್ದು. ಟೆಲಿಶಾಪಿಂಗ್ ಎಂಬ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂದರೆ ಅದು ಮೈಕಲ್ ಆಲ್ಡಿರಿಚ್ ಅನ್ನುವಂತಹದ್ದು. ಅದು 1979ರಲ್ಲಿ. ಲ್ಯಾನನ್ನು ವಿಸ್ತರಿಸಿ ಅಂತ ಕೇಳಿದರೆ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು. 8ನೆಯ ಅಧ್ಯಾಯ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಅನ್ನುವಂಥದ್ದು. ಇಲ್ಲಿರುವಂತಹ 1 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂತ ಇದೆ, ಅದು MN ಶ್ರೀನಿವಾಸರವರು. ಬ್ರಾಹ್ಮಣೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಅದು MN ಶ್ರೀನಿವಾಸ್. ಮುಂದಿನದು ಪಾಶ್ಚಾತ್ಯೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ MN ಶ್ರೀನಿವಾಸರವರು. ಹಾಗೆ ಮುಂದಿನದು ಇರಿಲಿಜನ್ ಆ್ಯಂಡ್ ಸೊಸೈಟಿ ಅಮಾಂಗ್ ದಿ ಕೂರ್ಗ್ ಸೌತ್ ಇಂಡಿಯಾ ಗ್ರಂಥದ ಕರ್ತೃ ಯಾರು ಅಂದರೆ ಅದು MN ಶ್ರೀನಿವಾಸರವರು. ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ ಗ್ರಂಥದ ಕರ್ತೃ ಯಾರು ಅಂದರೆ ಅದು MN ಶ್ರೀನಿವಾಸರವರು. ಆಧುನೀಕರಣದ 2 ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ವೈಜ್ಞಾನಿಕ ಮನೋಭಾವ, ಜಾತ್ಯತೀತತೆ. ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಅದು ಡೇನಿಯಲ್ ಲರ್ನರ್. ಆಂಥೋನಿ ಗಿಡ್ಡಿನ್ಸ್ ರವರು ಬರೆದ ಗ್ರಂಥ ಯಾವುದು ಅಂದರೆ ಅದು ಸೋಷಿಯಾಲಜಿ. ಜಾಗತಿಕ ಸ್ಥಳೀಕರಣ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂದರೆ ಅದು ರೊನಾಲ್ಡ್ ರಾಬರ್ಟ್ಸನ್. ಜಾಗತಿಕ ಪ್ರಜೆಯ ಲಾಂಛನ ಯಾವುದು ಅಂತಂದರೆ ಅದು ಬಾರ್ಬಿ ಬೊಂಬೆ. ಜಾಗತಿಕ ಅನನ್ಯತೆ ಎಂದರೇನು ಅಂದರೆ ಸ್ಥಳೀಯ ಸಂಬಂಧಗಳನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಬಂಧಗಳನ್ನು ಹೊಂದುವಂತಹ ಒಂದು ಪ್ರಕ್ರಿಯೆಗೆ ಜಾಗತಿಕ ಅನನ್ಯತೆ ಅಂತ ಹೇಳ್ಬಿಟ್ಟು ಕರೀತಾರೆ. ಜಾಗತೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಅದು ಥಿಯೋಡರ್ ಲೆವಿಟ್ ಅನ್ನುವಂತಹವರು. ಹಾಗೆ ಬಹುರಾಷ್ಟ್ರೀಯ ಕಂಪನಿಗಳು ಎಂದರೇನು ಅಂದರೆ ಜಾಗತಿಕ ಮಹತ್ವವನ್ನು ಪಡೆದುಕೊಂಡು 2ಕ್ಕಿಂತ ಹೆಚ್ಚು ದೇಶಗಳಿಗೆ ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವಂತಹ ಕಂಪನಿಗಳನ್ನು ಬಹುರಾಷ್ಟ್ರೀಯ ಕಂಪನಿಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ನಿಮ್ಮ ಒಂದು ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಕದ ಪ್ರಶ್ನೋತ್ತರಗಳಾಗಿತ್ತು. ಇದು ಪ್ಯಾಕೇಜ್ ಆಗಿರೋದ್ರಿಂದ ಇದು 1 ಅಂಕದ ಪ್ರಶ್ನೋತ್ತರಗಳನ್ನು ಮಾತ್ರ ಇಲ್ಲಿ ಕೊಟ್ಟಿದ್ದೇನೆ. ಇನ್ನು ಮುಂದಿನ ವಿಡಿಯೋದಲ್ಲಿ 2 ಅಂಕದ ಹಾಗೂ 5 ಮತ್ತು 10 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.